ಬೆಂಗಳೂರಿನಲ್ಲಿ ಬ್ಲಾಕ್ ಅಂಡ್ ವೈಟ್ ಮನಿ ದಂಧೆ ನಡೀತಾ ಇದೆಯಾ? 1 ಕೋಟಿ ಕೊಟ್ರೆ 1 ಕೋಟಿ 20 ಲಕ್ಷ ಕೊಡ್ತಾರಾ? ವಿದ್ಯಾರಣ್ಯಪುರದ ಈ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಬ್ಲಾಕ್ ಅಂಡ್ ವೈಟ್ ಮನಿ ದಂಧೆ. 1 ಕೋಟಿ ನಗದು ಕೊಟ್ರೆ 1 ಕೋಟಿ 20 ಲಕ್ಷ ಅಕೌಂಟ್ಗೆ. ಹೌದು, ಈ ಹಿಂದೆಲ್ಲ ಅಕೌಂಟ್ಗೆ ಹಣ ಹಾಕಿದ್ರೆ ನಗದು ಜಾಸ್ತಿ ಕೊಡ್ತೀವಿ ಅಂತ ನಂಬಿಸಿ ಮೋಸ ಮಾಡ್ತಿದ್ರು. ಈಗ ಕಾಲ ಬದಲಾಗಿದೆ. ನಗದು 1 ಕೋಟಿ ಕೊಟ್ರೆ ಅಕೌಂಟ್ಗೆ 20 ಲಕ್ಷ ಸೇರಿಸಿ 1 ಕೋಟಿ 20 ಲಕ್ಷ ಹಾಕ್ತಾರಂತೆ. ಚನ್ನಪಟ್ಟಣ ಮೂಲದ ಜಯಚಂದ್ರ ಅನ್ನೋರಿಗೆ ಇಂದಿರಾನಗರ ನಿವಾಸಿ ಶ್ರೀನಿವಾಸ್ ಅನ್ನೋರು ಇಂಥದ್ದೊಂದು ಡೀಲ್ ತಂದಿದ್ದ. ಹೇಗೆ ಅಂತ ಕೇಳಿದ್ರೆ, ನಮ್ದೊಂದು ಕಂಪ್ನಿ ಇದೆ, ಅಲ್ಲಿ ಅಕೌಂಟ್ ಮೂಲಕ ಹಣ ಹಾಕಿದ್ರೆ ದುಡ್ಡು ಕಟ್ ಆಗುತ್ತೆ, ನಮಗೆ ನಗದು ಬೇಕು, ಬೇರೆ ಕಡೆಯಿಂದ ನಿಮಗೆ ಅಕೌಂಟ್ಗೆ ಹಣ ಹಾಕ್ತೀವಿ ಅಂತ ನಂಬಿಸಿದ್ರು. ಜಯಚಂದ್ರ ಕೂಡ 20 ಲಕ್ಷ ಹಣಕ್ಕೆ ಆಸೆ ಬಿದ್ದು ಈ ಡೀಲ್ಗೆ ಓಕೆ ಅಂದಿದ್ರು. ಕಳೆದ 1ನೇ ತಾರೀಕು ರಾತ್ರಿ ವೇಳೆ ವಿದ್ಯಾರಣ್ಯಪುರದ ಅದೊಂದು ಕಚೇರಿಯಲ್ಲಿ ಎಲ್ಲರೂ ಸೇರಿದ್ರು. ಜಯಚಂದ್ರ 1 ಕೋಟಿ ನಗದು ತಂದು ಟೇಬಲ್ ಮೇಲಿಟ್ಟು 1 ಕೋಟಿ 20 ಲಕ್ಷ ಅಕೌಂಟ್ಗೆ ಹಾಕಿ ಅಂದಿದ್ದ. ಡೀಲ್ ನಡೆಯುವಾಗಲೇ ಕರೆಂಟ್ ಕಟ್, 1 ಕೋಟಿ ಹಣ ಮಂಗಮಾಯ. ಯಾವಾಗ ಜಯಚಂದ್ರ 1 ಕೋಟಿ ಹಣವನ್ನ ಆರೋಪಿ ಶ್ರೀನಿವಾಸ್ ಮುಂದಿಟ್ನೋ, ಆರೋಪಿಗಳು ಆ ಹಣವನ್ನ ತೆಗೆದುಕೊಳ್ಳೋಕೆ ಮುಂದಾಗಿದ್ರು. ಈ ವೇಳೆ ಅನುಮಾನಗೊಂಡ ಜಯಚಂದ್ರ ಮೊದಲು ಅಕೌಂಟ್ಗೆ ಹಣ ಹಾಕಿ ಆಮೇಲೆ ದುಡ್ಡು ತಗೊಳ್ಳಿ ಅಂದಿದ್ರು. ಈ ಮಾತುಕತೆ ನಡೀತಿರುವಾಗಲೇ ಕಚೇರಿಯಲ್ಲಿ ಪಟ್ ಅಂತ ಕರೆಂಟ್ ಕಟ್ ಆಯ್ತು. ಕರೆಂಟ್ ಹೋಗಿ ಬರೋ ಹೊತ್ತಿಗೆ 1 ಕೋಟಿ ಮಂಗಮಾಯವಾಗಿತ್ತು. ತಕ್ಷಣ ಅಲರ್ಟ್ ಆದ ಜಯಚಂದ್ರ ಪೊಲೀಸರ 112ಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಏರಿಯಾ ಪೂರ್ತಿ ಸುತ್ತುವರೆದು ಕೆಲವೇ ಗಂಟೆಗಳಲ್ಲಿ ಕೋಟಿ ಸಮೇತ 3ರನ್ನ ಬಂಧಿಸಿದ್ದಾರೆ. ಚನ್ನಪಟ್ಟಣದಿಂದ ಜಯಚಂದ್ರ ಅಂತಕ್ಕಂಥವರು ಅವರ ಪರಿಚಯ ಇರತಕ್ಕಂತಹ ಕೆಲವು ವ್ಯಕ್ತಿಗಳ ಮೂಲಕ 1 ಕೋಟಿ ಹಣವನ್ನು ತರ್ತಾರೆ. ಏನು ಉದ್ದೇಶಕ್ಕೆ ತರ್ತಾರೆ ಅಂತ ಹೇಳಿದರೆ, ಆ 1 ಕೋಟಿ ಹಣವನ್ನು ನಗದು ರೂಪದಲ್ಲಿ ಕೊಟ್ಟರೆ ಆ ಹಣಕ್ಕೆ ಪ್ರತಿಯಾಗಿ 1 ಕೋಟಿ 20 ಲಕ್ಷ ಹಣವನ್ನು ಅಕೌಂಟ್ ಮೂಲಕ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಕ್ಕಂತಹ ಕೆಲವು ಆರೋಪಿಗಳು ಇವರಿಗೆ ನಂಬಿಸಿ ಹಣವನ್ನು ತರಿಸ್ತಾರೆ. ಹಣವನ್ನು ತರಿಸಿ ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿ ಹಣವನ್ನು ಎಣಿಕೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹಣವನ್ನು ಎತ್ಕೊಂಡು ಓಡಿ ಹೋಗಿರ್ತಾರೆ ಆರೋಪಿಗಳು. ಈ ಸಂಬಂಧ ನಮಗೆ ಹೊಯ್ಸಳ 112ಗೆ ಕಂಪ್ಲೇಂಟು ಬಂದಿರುತ್ತೆ. ಇದರ ತನಿಖೆಯನ್ನು ಕೈಗೊಂಡಂತಹ ನಾವು ಇದುವರೆಗೂ 4 ಜನ ಆರೋಪಿಗಳನ್ನ ಬಂಧಿಸಿ ಸುಮಾರು 98 ಲಕ್ಷ ಹಣವನ್ನು ವಶಕ್ಕೆ ಪಡೆದಿದ್ದೇವೆ. ಜಯಚಂದ್ರ ಕೂಡ ಪ್ರಾರಂಭದಲ್ಲಿ ಕೇಸು ಗೀಸು ಬೇಡ ಅಂತಿದ್ರಂತೆ. ಪೊಲೀಸರ ಭಾಷೆಯಲ್ಲಿ ವಾರ್ನ್ ಮಾಡಿದ ತಕ್ಷಣ ವಿದ್ಯಾರಣ್ಯಪುರದಲ್ಲಿ ಕೇಸ್ ದಾಖಲಿಸಿದ್ದಾರೆ. ಅಸಲಿಗೆ ಜಯಚಂದ್ರ ಬಳಿ ಇರುವ ಆ ಹಣದ ಮೂಲ ಯಾವುದು, ಯಾಕೆ ನಗದು ಕೊಟ್ಟು ಅಕೌಂಟ್ಗೆ ಹಾಕಿಸ್ಕೊಳ್ಳೋಕೆ ಹೋದ್ರು ಅನ್ನೋದು ಕೂಡ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ನಿಮಗೂ ಯಾರಾದರೂ ಈ ಕಮಿಷನ್ ಆಸೆ ತೋರಿಸಿದ್ರೆ ಎಚ್ಚರ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.